पानेन ते देवकथासुधायाः प्रवृद्धभक्त्या विशदाशयाये वैराग्यसारं प्रतिलभ्य बोधं यथाञ्जसा त्वेयुरकुण्ठधिष्ण्यम्। श्रीगुरुभ्यो नमः। अथ भागवते तृतीये स्कन्धे षष्ठे अध्याये चतुर्विंशः श्लोकः। ಮೂರನೇ ಸ್ಕಂದದ ಆರನೇ ಅಧ್ಯಾಯದ 24ನೇ ಶ್ಲೋಕಃ ದ್ವಿವಿಧ ಸಾಧಕ ವರ್ಣನಪರಃ ಇದಾनीं ವ್ಯಾಖ್ಯಾಸ್ಯತೆ। ದೇವಾಃ ಭಗವಂತಂ ಏವಂ ಪ್ರಾರ್ಥಯಾಮಾಸುಃ। ಹೇ ದೇವ, ಕೇಚನ ಸಾಧಕಾಃ ತವೈವ ಕಥಾಸುಧಾಂ ಪಾಯಂ ಪಾಯಂ ವಿಶುದ್ಧಾಂತಃಕರಣಾಃ ಭವಂತಿ, ಅಪಿ ಚ ವೈರಾಗ್ಯಜನಿತಂ ಪ್ರತಿಬೋಧಂ ಚ ಪ್ರತಿಲಭ್ಯ ಅಂತತಃ ಮುಕ್ತಾನಾಂ ಪರಮಾಂ ಗತಿಂ ತ್ವಾಮೇವ ಈಯುಃ। ಅಯಂ ಚ ಜ್ಞಾನಮಾರ್ಗಿಣಾಂ ಮಾರ್ಗಃ। ಅಥಾಪರೆ ತತ್ರ ಕೇಚನ ಯೋಗಮಾರ್ಗಿಣಃ ते समाधिमेव आश्रित्य विशेषतः अष्टांगयोगं च आश्रित्य इंद्रियजयं प्राप्य त्वां प्राप्तुं यतन्ते। दुर्ग्रहाम् इमां प्रकृतिं जेतुं ते योगादिना मार्गेणैव विशेषतः यतन्ते। अत एव तेषां श्रमः भवति। ये तु ज्ञानमार्गिणः तेषां श्रमस्तु न भवति इत्यर्थः। ಇಲ್ಲಿ ದೇವತೆಗಳು ಎರಡು ವಿಧದ ಸಾಧಕರ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ತುಂಬಾ ಸುಂದರವಾದಂತಹ ಒಂದು ವರ್ಣನೆ ಇದೆ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಹೀಗೆ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಜೀವರ ಯೋಗ್ಯತೆ ಅಂತನ್ನೋದು ಅನಾದಿ, ಜೀವರು ಅನಾದಿ, ಅವರ ಯೋಗ್ಯತೆಯೂ ಅನಾದಿ. ಹೀಗೆ ಯೋಗ್ಯತೆ ಭಿನ್ನ ಭಿನ್ನ ಆಗಿರೋದ್ರಿಂದ ಅವರು ಹಿಡಿಯಬೇಕಾಗಿರುವ ಮಾರ್ಗ, ಹೋಗಿ ತಲುಪಬೇಕಾದಂಥ ಗುರಿ ಎಲ್ಲವೂ ಕೂಡ ಭಿನ್ನ ಭಿನ್ನವೇ ಆಗಿರ್ತದೆ. ಹೋಗಿ ತಲುಪುವುದೆಲ್ಲರೂ ಭಗವಂತನನ್ನೇ ಹೌದು. ಆದರೂ ಕೂಡ ಆ ಭಗವಂತನನ್ನ ಅವರು ತಲುಪಲಿಕ್ಕೆ ಅರಸುವ ಮಾರ್ಗ ಏನಿದೆ ಅದು ಕೆಲವರದು ಜ್ಞಾನ ಮಾರ್ಗ ಆಗಿರ್ತದೆ, ಕೆಲವರದು ಯೋಗ ಮಾರ್ಗ ಆಗಿರ್ತದೆ. ಈ 24ನೇ ಶ್ಲೋಕದಲ್ಲಿ ಜ್ಞಾನ ಮಾರ್ಗದ ಬಗ್ಗೆ ಹೇಳ್ತಿದ್ದಾರೆ. ನಿನ್ನ ಕಥಾಮೃತವನ್ನು ಪಾನ ಮಾಡುವುದು. ಕಥಾಮೃತ ಅಂದ್ರೆ ಕೇವಲ ಕಥೆ ಅಂತೇನು ಅರ್ಥ ಅಲ್ಲ. ಕೃಷ್ಣನ ಕಥೆಗಳು ಅಂತ ಮಾತ್ರ, ಕೃಷ್ಣ ರಾಮ ಮೊದಲಾದವರ ಕೇವಲ ಶುದ್ಧವಾದಂತಹ ಕಥೆಗಳು ಅಂತ ಮಾತ್ರ ಅರ್ಥ ಅಲ್ಲ. ಕಥೆಗಳನ್ನ, ಹಾಗೆ ತತ್ವಗಳನ್ನ, ವಿಶೇಷ ಗಹನವಾದಂತಹ ತತ್ವಗಳನ್ನ ಅರಿಯುವುದೇನಿದೆ ಹಾಗೆ ಅರಿತು ಅರಿತು ಸಾಧನೆಯಲ್ಲಿ ಅವರು ಮುಂದುವರಿತಾರೆ. ಹೀಗೆ ಭಗವಂತನನ್ನು ಕುರಿತು, ಸ್ವತಂತ್ರನಾದ ಭಗವಂತನನ್ನು ಕುರಿತು ಅಸ್ವತಂತ್ರವಾದ ಈ ಅವನ ಆಡಳಿತಕ್ಕೊಳಪಟ್ಟಂತಹ ಈ ಜಗತ್ತನ್ನು ಅವರು ಎರಡನ್ನೂ ತಿಳಿದು ಆ ಮೂಲಕ ಜಗತ್ತನ್ನ, ಈ ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ಕಾರಣ ಅಂತ ತಿಳಿದಿದ್ದರಿಂದ, ಅವನನ್ನೇ ಸ್ವತಂತ್ರ ಅಂತ ತಿಳಿದಿದ್ದರಿಂದ ಪ್ರಾಪಂಚಿಕ ವಿಷಯಗಳಲ್ಲಿ ಅವರಿಗೆ ವೈರಾಗ್ಯ ಬರ್ತದೆ, ಅಂತಃಕರಣ ಶುದ್ಧ ಆಗ್ತದೆ. ಮತ್ತೆ ಆ ಮೂಲಕ ಕೊನೆಗೆ ಒಂದು ಬಾರಿ ಅಪರೋಕ್ಷ ಜ್ಞಾನವನ್ನು ಪಡೆದು ಅವರು ಸಾಧನೆಯನ್ನ ಮಾಡ್ತಾರೆ.
ಅಪರೋಕ್ಷ ಜ್ಞಾನವನ್ನು ಪಡೆದು ಮುಕ್ತರಾಗ್ತಾರೆ. ಹೀಗಿರೋದ್ರಿಂದ ಇದು ಇಲ್ಲಿ ವರ್ಣನೆ ಮಾಡಿರುವುದು ಜ್ಞಾನದ ಮಾರ್ಗ. ಇನ್ನು ಮುಂದಿನ 25ನೇ ಶ್ಲೋಕದಲ್ಲಿ ಅವರು ವರ್ಣನೆ ಮಾಡುವುದು ಯೋಗದ ಮಾರ್ಗವನ್ನು. ತಥಾಪರೇ ತಾತ್ಮ ಸಮಾಧಿ ಯೋಗ ಅನ್ನೋ ಅಲ್ಲಿ ಶ್ಲೋಕದಲ್ಲಿ ವರ್ಣನೆ ಮಾಡುವುದು ಯೋಗದ ಮಾರ್ಗವನ್ನು. ಅವರು ಯೋಗಾಸನ, ಅಷ್ಟಾಂಗ ಯೋಗ ಇತ್ಯಾದಿಗಳನ್ನು ಮಾಡ್ತಾರೆ. ಆ ಮೂಲಕ ಸಾಮಾನ್ಯರಿಗೆ ಜಯಿಸಲಿಕ್ಕಾಗದ ಪ್ರಕೃತಿಯನ್ನ ಜಯಿಸುವ ಪ್ರಯತ್ನ ಮಾಡ್ತಾರೆ. ಕೊನೆಗೆ ನಿನ್ನನ್ನು ಅವರು ಬಂದು ತಲುಪ್ತಾರೆ. ಆದರೆ ಅವರಿಗೀಗ ಆ ಪ್ರಕೃತಿಯನ್ನು ಗೆಲ್ಲುವ ಒಂದು ತೀವ್ರವಾದ ಪ್ರಯತ್ನ ಮಾಡಿದ್ದರಿಂದ, ಜ್ಞಾನದ ಮಾರ್ಗವನ್ನು ಕೈ ಬಿಟ್ಟಿದ್ದರಿಂದ, ಜ್ಞಾನ ಮಾರ್ಗಕ್ಕೆ ಅಷ್ಟು ಒತ್ತಾಸೆ ಕೊಡದೇ ಇದ್ದಿದ್ದರಿಂದ ಅವ್ರಿಗೆ ಒಂದಷ್ಟು ಶ್ರಮ ಆಗ್ತದೆ. ಆದರೆ ಯಾರು ಮಾತ್ರ ನಿನ್ನ ಸೇವಾ ಮಾಡ್ತಿದ್ದಾರೆ, ಶ್ರವಣ ಮನನ ಧ್ಯಾನ ರೂಪವಾದಂತಹ ಸೇವಾ ಮಾಡ್ತಿದ್ದಾರೆ, ಅವರಿಗೆ ಇಷ್ಟು ಶ್ರಮ ಆಗೋದಿಲ್ಲ ಅಂತ ವರ್ಣನೆ ಮಾಡ್ತಿದ್ದಾರೆ. ಇದನ್ನೇ ನಾವೀಗ ಗಮನಿಸಬೇಕಾಗಿರೋದು. ಇಲ್ಲಿ ಬಂದಿರುವಂತಹ ವಿಚಾರಗಳನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪ್ರಕೃತಿಯನ್ನು ಹೇಗೆ ಗೆಲ್ಲುವುದು ಅಂತ ಅನ್ನೋದನ್ನು ಹೇಳಿದ್ದಾರೆ. ಅದಲ್ಲದೇ ಮತ್ತು ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು. ಭಕ್ತಿಯ ತ್ವನನ್ಯಯ ಲಭ್ಯ, ನಾನು ಭಕ್ತಿಯಿಂದನೇ ತಿಳಿಯಲ್ಪಡುವವನು, ಭಕ್ತಿಯಿಂದನೇ ಹೊಂದಲ್ಪಡುವವನು ಅಂತ ಭಗವಂತ ಹೇಳ್ಕೊಂಡಿದ್ದಾನೆ. ಮತ್ತೆ ಭಕ್ತಿಯಿಂದ ಹೊಂದುವುದು ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ನಾಣ್ಯ ಪಂಥ ವಿದ್ಯತೆ ಅಯನಾಯ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಭಗವಂತನನ್ನು ತಿಳಿದವನು ಮುಕ್ತಿಯನ್ನು ಹೊಂದುತ್ತಾನೆ ಹೊರತು ಬೇರೆ ಯಾವ ಮಾರ್ಗವೂ ಕೂಡ ಮುಕ್ತಿಗಿಲ್ಲ ಅಂತ ಸ್ಪಷ್ಟವಾಗಿ ಶಾಸ್ತ್ರ ಹೇಳಿದೆ. ಏನೇ ಇದ್ರೂ ಜ್ಞಾನ ಅಂತೂ ಬೇಕೇ ಬೇಕು ಎಲ್ಲರಿಗೂ. ಅದನ್ನು ಶಾಸ್ತ್ರಗಳು ಬೇರೆ ಬೇರೆ ಕಡೆ ಹೇಳಿವೆ. ಆದರೆ ಜ್ಞಾನದ ಪ್ರಮಾಣ ಎಷ್ಟು ಬೇಕು ಅನ್ನುವುದು ಆಯಾ ಸಾಧಕರ ತಾರತಮ್ಯವನ್ನು ಹೊಂದಿಕೊಂಡಿದೆ. ಭಗವಂತನನ್ನ ಸ್ವಲ್ಪ ತಿಳಿದ್ರೂ ಸಾಕು. ಶಾಸ್ತ್ರಗಳ ಮೂಲಕವೇ ತಿಳಿಬೇಕು ಅಂತಿಲ್ಲ, ಗುರುಗಳ ಮೂಲಕವೇ ತಿಳಿಯಬೇಕು ಅಂತಿಲ್ಲ. ಸ್ವಲ್ಪವೇ ಹೇಗಾದರೂ ಶಾಸ್ತ್ರಗಳ ಮೂಲಕ ಅಲ್ಲದೆ ಹೋದ್ರೂ ಭಗವಂತನನ್ನು ತಿಳಿದ್ರೂ ಮುಕ್ತಿ ಆಗ್ತದೆ. ಆದರೆ ಆ ಮುಕ್ತಿ ಸಣ್ಣದು. ಮುಕ್ತಿ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಗೀತಾ ತಾತ್ಪರ್ಯದ ಮಾತು. ಶಾಸ್ತ್ರದ ಮೂಲಕವೇ, ಗುರುಗಳ ಮೂಲಕವೇ ತಿಳಿದ್ರೆ ಇನ್ನೂ ಹೆಚ್ಚಿನ ಜ್ಞಾನ, ಹೆಚ್ಚಿನ ಮುಕ್ತಿ, ಹೆಚ್ಚಿನ ಸುಖ. ಹೀಗೆ ಸುಖ ಆಗ್ತದೆ. ಮುಂದೆ ಶಾಸ್ತ್ರಂ ಶುತ್ವಾ ತಥೋಧಿಕಂ ಮುಕ್ತೌ ಸುಖಂ ತತ್ ಪಠತಃ ತಥೋಪ್ಯಧಿಕಮಿಷ್ಯತೆ. ಶಾಸ್ತ್ರವನ್ನು ನಾವು ಕೇವಲ ಶ್ರವಣ ಮಾಡುವುದಕ್ಕಿಂತ ನಾವು ಅದನ್ನೇ ಪಠನ ಮಾಡಿದರೆ ಇನ್ನೂ ಹೆಚ್ಚಿನ ಸುಖ. ಶಾಸ್ತ್ರವನ್ನೇ ಓದದೇ ಇರುವವರಿಗಿಂತ ಶಾಸ್ತ್ರ ಓದುವವರಿಗೆ ಹೆಚ್ಚಿನ ಸುಖ, ಶಾಸ್ತ್ರವನ್ನು ಶ್ರವಣ ಮಾಡುವವರಿಗೆ ಹೆಚ್ಚಿನ ಸುಖ. ಶಾಸ್ತ್ರವನ್ನೇ ಶ್ರವಣವನ್ನೂ ಮಾಡದೇ ಇದ್ದವರಿಗಿಂತ ಶಾಸ್ತ್ರ ಶ್ರವಣ ಮಾಡುವವರಿಗೆ ಹೆಚ್ಚಿನ ಸುಖ. ಶ್ರವಣ ಮಾಡಿ ಮತ್ತೆ ತಾವು ಅದನ್ನ ಮನನಕ್ಕೊಳಪಡಿಸುವವರಿಗೆ ಇನ್ನೂ ಹೆಚ್ಚಿನ ಸುಖ. ಅದಕ್ಕಿಂತ ಹೆಚ್ಚಿನ ಸುಖ ಯಾರು ತಾವು ಅದನ್ನು ಇನ್ನೊಬ್ಬರಿಗೆ ಪ್ರವಚನ ಮಾಡ್ತಾರೆ ಅವರಿಗೆ. ಮುಖ್ಯವಾಗಿ ಇದನ್ನು ಪ್ರವಚನ ಮಾಡುವಂತಹ ಶಕ್ತಿ ಇರೋದು ದೇವತೆಗಳಿಗೆ ಮಾತ್ರ. ಅವರಿಗೆ ಹೆಚ್ಚಿನ ಸುಖ ಅಂತ ಹೀಗೆ 5 ತರಗತಿಗಳನ್ನ ಭಾಗವತ ತಾತ್ಪರ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲೂ ಈ ವಿಷಯ ಬಂದಿದೆ, ಋಗ್ಭಾಷ್ಯದಲ್ಲಿ ಒಂದಿಷ್ಟು ಬಂದಿದೆ. ಅಂತೂ ಜ್ಞಾನದಿಂದಲೇ ಮುಕ್ತಿ ಅಂತ ಅನ್ನೋದು ಶಾಸ್ತ್ರಗಳ ತಾತ್ಪರ್ಯ. ಆದರೆ ಸಾಧಕರು ಅನೇಕ ತರಗತಿಯವರು ಇರೋದ್ರಿಂದ ಅವರಿಗೆ ಒಬ್ಬೊಬ್ಬರ ತರಗತಿಯೇ ಬೇರೆ ಬೇರೆ ಆಗಿರೋದ್ರಿಂದ ಒಬ್ಬರಿಗೆ ಹೆಚ್ಚು ಜ್ಞಾನ, ಒಬ್ಬರಿಗೆ ಕಡಿಮೆ ಜ್ಞಾನ, ಹೀಗೆಲ್ಲ ಆಗಿರ್ತದೆ. ಇಲ್ಲಿ ಈಗ ಹೇಳ್ತಿರೋದು ಯೋಗದ ಮಾರ್ಗದ ಮೂಲಕ ಯಾರು ಭಗವಂತನನ್ನು ಕಾಣ್ತಾರೆ ಅವರಿಗೆ ಮನಸ್ಸು ವಶಕ್ಕೆ ಬರ್ತದೆ, ಮನಸ್ಸು ಹತೋಟಿಗೆ ಬರ್ತದೆ, ಭಗವಂತನನ್ನು ಕಾಣ್ತಾರೆ. ಆದರೆ ಅವ್ರಿಗೆ ಶ್ರಮ ಆಗ್ತದೆ ಅಂತ ಹೀಗೆ ಬಂದಿದೆ. ಇದರ ಬಗ್ಗೆ ಇದು ಯಾರಿಗೆ ಸಂಬಂಧಪಟ್ಟದ್ದು? ಹಾಗಾದ್ರೆ ಈ ಮಾರ್ಗ ಯಾರಿಗೆ ಸಂಬಂಧಪಟ್ಟದ್ದು? ಭಾಗವತ ತಾತ್ಪರ್ಯದಲ್ಲಿ ಮುಂದೆ 10, 11ನೇ ಸ್ಕಂದದಲ್ಲಿ ಭಕ್ತಿಯೋಗಿಗಳು, ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಅಂತ ವರ್ಣನೆ ಮಾಡಿದ್ದಾರೆ. ಭಕ್ತಿಯೋಗಿಗಳು ಅಂದ್ರೆ ದೇವತೆಗಳು, ಮತ್ತೆ ಜ್ಞಾನಯೋಗಿಗಳು ಅಂದ್ರೆ ಸಾಧುಗಳು ಮತ್ತೆ ಋಷಿಗಳು ಮೊದಲಾದವರು ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಕರ್ಮಯೋಗಿಗಳು ಅಂದ್ರೆ ಮನುಷ್ಯರು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಯೂ ಕೂಡ
ಮನುಷ್ಯರಿಗೂ ಜ್ಞಾನ ಬೇಕು, ಕರ್ಮಯೋಗಿಗಳಾದ ಮನುಷ್ಯರಿಗೂ ಭಕ್ತಿಯೂ ಬೇಕು, ಜ್ಞಾನವೂ ಬೇಕು. ಭಕ್ತಿಯೋಗಿಗಳ ಅಂತ ಕರೆಸ್ಕೊಂಡಿರುವಂತಹ ದೇವತೆಗಳಿಗೂ ಕೂಡ ಜ್ಞಾನವೂ ಬೇಕು, ಕರ್ಮವೂ ಬೇಕು. ಜ್ಞಾನಯೋಗಿಗಳು ಅಂತ ಕರೆಸ್ಕೊಂಡಿರುವ ಋಷಿಗಳಿಗೂ ಕರ್ಮ ಬೇಕೇ ಬೇಕು, ಭಕ್ತಿ ಬೇಕೇ ಬೇಕು. ಆದರೆ ಅವರು ಆ ಜ್ಞಾನವನ್ನ ತಮ್ಮ ಮಾರ್ಗವನ್ನು ಹೇಗೆ ಅವರು ಹಿಡಿತಾರೆ, ಹೇಗೆ ಅದರಲ್ಲಿ ಮುಂದುವರಿತಾರೆ ಅನ್ನೋದನ್ನು ಗಮನಿಸಿ ಅವರನ್ನ ಭಕ್ತಿಯೋಗಿಗಳು, ಜ್ಞಾನಯೋಗಿಗಳು ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಭಗವಂತನ ಗುಣಗಳನ್ನು ತಾವಾಗಿಯೇ ತಮ್ಮ ಸ್ವರೂಪಭೂತವಾದ ಜ್ಞಾನದಿಂದಲೇ ತಿಳಿದು ಆ ಮೂಲಕ ಶಾಸ್ತ್ರಗಳನ್ನ ಆ ಭಗವಂತನ ಗುಣಗಳಿಗೆ ಅವರು ಹೊಂದಿಸಿ ಯಾರು ನೋಡ್ತಾರೆ ಅವರನ್ನು ಭಕ್ತಿಯೋಗಿಗಳು ಅಂತ ಹೇಳ್ತಾರೆ. ಅವರು ದೇವತೆಗಳಂತ. ಅಂತೂ ಅವರಿಗೆ ಭಗವಂತನ ಗುಣಗಳ ಪರಿಚಯ ಮೊದಲೇ ಇದೆ. ಶಾಸ್ತ್ರಗಳನ್ನು ಆಮೇಲೆ ಓದಿ ಆ ಮೂಲಕ ಆ ಶಾಸ್ತ್ರಗಳನ್ನು ಭಗವಂತನ ಗುಣವರ್ಣನ ಪರವಾಗಿ ಅವರು ಅದನ್ನು ಹೊಂದಿಸ್ತಾರೆ. ಹೀಗೆ ಅವ್ರ ಸಾಧನೆ ಇರ್ತದೆ. ಮತ್ತೆ ಇನ್ನು ಜ್ಞಾನಯೋಗಿಗಳು ಅಂತ ಯಾರಿರ್ತಾರೆ, ಆ ಜ್ಞಾನಯೋಗಿಗಳ ಸಾಧನೆ ಬೇರೆ ಇರ್ತದೆ. ಅವರು ಅಂಗಾನುಶಾಸಿ ಶಾಸ್ತ್ರಾರ್ಥಂ ಎಲ್ಲ ಷಡಂಗಗಳನ್ನು ಓದಿ ಅದರ ಮೂಲಕ ಶಾಸ್ತ್ರಾರ್ಥಗಳನ್ನು ತಿಳಿದು ಆ ಮೂಲಕ ಭಗವಂತನ ಗುಣಗಳನ್ನು ಕಾಣ್ತಾರೆ. ಭಕ್ತಿಯೋಗಿಗಳು ಮೊದಲೇ ಗುಣಗಳನ್ನು ಕಂಡ್ರೆ ಜ್ಞಾನಯೋಗಿಗಳು ಗುಣಗಳನ್ನು ಆಮೇಲೆ ಕಾಣುತ್ತಾರೆ. ಇನ್ನು ಕರ್ಮಯೋಗಿಗಳು ಅಂತ ಕರೆಸ್ಕೊಂಡಿರುವಂತಹ ಮನುಷ್ಯರಂತೂ ಮೊದಲು ಕರ್ಮಗಳನ್ನು ಮಾಡಿ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಶಾಸ್ತ್ರಗಳನ್ನು ಓದಿ ಆ ಮೂಲಕ ಭಗವಂತನ ಗುಣಗಳನ್ನು ಶಾಸ್ತ್ರದ ಮೂಲಕ ತಿಳಿದು ಮುಂದೆ ಭಕ್ತಿಯನ್ನು ಮಾಡ್ತಾರೆ. ಹೀಗೆ ಕರ್ಮಯೋಗಿಗಳಿಗೂ ಜ್ಞಾನಯೋಗಿಗಳಿಗೂ ಭಕ್ತಿಯೋಗಿಗಳಿಗೂ ಒಂದು ವ್ಯತ್ಯಾಸ ಇರ್ತದೆ. ಇದನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಬರುವಂತಹ ಯೋಗ ಮಾರ್ಗ ಅಂತಿದೆಯಲ್ಲ, ಇದು ಯಾರ್ದು? ಈ ಯೋಗ ಮಾರ್ಗಗಳು ಆತ್ಮ ಸಮಾಧಿ ಯೋಗ ಬಲದಿಂದ ಆ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡುವವರು ಅಂತೆಲ್ಲ ಬಂತಲ್ಲ, ಇದು ಯಾರ್ದು ಅಂತ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಇಲ್ಲಿ ಯಾರೂ ಉತ್ತರ ಕೊಟ್ಟಿಲ್ಲ. ಭಾಗವತದ ವ್ಯಾಖ್ಯಾನಕಾರರು ಇಲ್ಲಿ ಯಾರೂ ಉತ್ತರ ಕೊಟ್ಟಿಲ್ಲ. ಹಾಗೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೂ ಕೂಡ ಉತ್ತರ ಕೊಟ್ಟಿಲ್ಲ. ಅದನ್ನು ನಾವು ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಆಲೋಚನೆ. ಈ ಯೋಗ ಮಾರ್ಗದ ಮೂಲಕ ಪ್ರಾಣಾಯಾಮ, ಯೋಗ, ಹಠಯೋಗ, ಅಷ್ಟಾಂಗ ಯೋಗ ಇತ್ಯಾದಿಗಳ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿ ತಂದುಕೊಂಡು ಆ ಮೂಲಕ ಭಗವಂತನನ್ನ ತಲುಪುವ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅವರನ್ನ ಈ ಕರ್ಮಯೋಗಿಗಳಲ್ಲೇ ಸೇರಿಸ್ಬೇಕು. ಭಕ್ತಿಯೋಗಿಗಳು ದೇವತೆಗಳು, ಜ್ಞಾನಯೋಗಿಗಳು ಋಷಿಗಳು, ಕರ್ಮಯೋಗಿಗಳು ಈ ಮನುಷ್ಯರು. ಆ ಮನುಷ್ಯರು ಕರ್ಮಯೋಗಿಗಳು ಅಂತ ಏನಿದ್ದಾರೆ ಮೂರನೇ ಅವರಲ್ಲೇ ಈ 25ನೇ ಶ್ಲೋಕದಲ್ಲಿ ವರ್ಣಿಸಲ್ಪಟ್ಟಂಥ ಈ ಹಠಯೋಗಿಗಳನ್ನ, ಅಷ್ಟಾಂಗ ಯೋಗ ಮಾರ್ಗಾವಲಂಬಿಗಳನ್ನ ಸೇರಿಸಬೇಕು ಅಂತ ನನ್ನ ಆಲೋಚನೆ. ಯಾಕೆಂದ್ರೆ ಈ ಮನುಷ್ಯರಿಗಿಂತ ಋಷಿಗಳು, ಜ್ಞಾನಯೋಗಿಗಳಾದ ಋಷಿಗಳು ದೊಡ್ಡವರು, ಅವ್ರಿಗಿಂತ ಭಕ್ತಿಯೋಗಿಗಳಾದ ದೇವತೆಗಳು ದೊಡ್ಡವರು ಅಂತ ಹೀಗಿರೋದ್ರಿಂದ ಈ 24 ಮತ್ತು 25ನೇ ಶ್ಲೋಕಗಳು ಇವುಗಳ ಸಾರ ಗೀತಾ ತಾತ್ಪರ್ಯದಲ್ಲಿ 8ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಬಂದಿದೆ. ಅದನ್ನು ಕೂಡ ನಾವು ಮುಂದೆ ನೋಡೋರಿದ್ದೇವೆ. ಇಲ್ಲಿ ಈ 24ನೇ ಶ್ಲೋಕದಲ್ಲಿ ವರ್ಣಿಸಲ್ಪಟ್ಟಂತಹ ಜ್ಞಾನ ಮಾರ್ಗಿಗಳು 25ನೇ ಶ್ಲೋಕದಲ್ಲಿ ವರ್ಣಿತರಾದಂತಹ ಯೋಗ ಮಾರ್ಗಿಗಳಿಗಿಂತ ಉತ್ತಮರು ಅಂತ ಬಂದಿರೋದರಿಂದ ಈ ಮನುಷ್ಯರಲ್ಲಿಯೇ ಯೋಗ ಮಾರ್ಗಿಗಳು ಅಂತಿದ್ದಾರೆ. ಕರ್ಮಯೋಗಿಗಳಾದ ಮನುಷ್ಯರಲ್ಲಿಯೇ ದೇವತೆಗಳಿಗಿಂತ ಋಷಿಗಳಿಗಿಂತ ಅಧಮರೇ ಆದಂತಹ ಮನುಷ್ಯರಲ್ಲೇ ಕೆಲವರು ಮತ್ತೆ ಜ್ಞಾನಯೋಗಿಗಳು ಅಂತಿದ್ದಾರೆ. ಜ್ಞಾನ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಡುವವರು, ಅಷ್ಟಾಂಗ ಯೋಗಕ್ಕೆ ಒತ್ತು ಕೊಟ್ಟು ನಿರಂತರವಾದ ಪ್ರಾಣಾಯಾಮ ಇತ್ಯಾದಿಗಳ ಮೂಲಕ ಹಠಯೋಗದ ಸಾಧನೆ ಮೂಲಕ ಭಗವಂತನನ್ನು ತಲುಪುವ ಪ್ರಯತ್ನ ಮಾಡುವವರು ಇನ್ನು ಕೆಲವರು ಇರ್ತಾರೆ. ಹೀಗೆ 2 ಥರದವರು ಮನುಷ್ಯರಲ್ಲೇ ಇರ್ತಾರೆ ಅಂತ ಇದು ನನ್ನ ವಿಶ್ಲೇಷಣೆ. ಮನುಷ್ಯರಲ್ಲಿಯೇ ಜ್ಞಾನಯೋಗಿಗಳಾದ ಭಕ್ತಿಯೋಗಿಗಳಾದ ದೇವತೆಗಳಿದ್ದಾರೆ, ಕರ್ಮಯೋಗಿಗಳು ಮತ್ತೆ ಜ್ಞಾನಯೋಗಿಗಳಾದ ಋಷಿಗಳಿದ್ದಾರೆ, ಮತ್ತೆ ಕರ್ಮಯೋಗಿಗಳಾದಂತಹ ಮನುಷ್ಯರಿದ್ದಾರಲ್ಲ, ಅವರವರಲ್ಲೇ ಮತ್ತೆ ವರ್ಗೀಕರಣಗಳಿರ್ತವೆ. ದೇವತೆಗಳಲ್ಲೇ ಕೆಲವು ವರ್ಗೀಕರಣ, ಋಜುಗುಣಸ್ಥರಾದವರ ವರ್ಗೀಕರಣ ಬೇರೆ ಇರ್ತದೆ. ಮತ್ತೆ ಋಷಿಗಳಲ್ಲಿಯೇ ವರ್ಗೀಕರಣ ಬೇರೆ ಇರ್ತದೆ. ಮನುಷ್ಯರಲ್ಲೂ ಕೂಡ
ದೇವತೆಗಳಷ್ಟು ಭಕ್ತಿಯೋಗಿಗಳಲ್ಲದೆ ಹೋದ್ರು, ಋಷಿಗಳಷ್ಟು ಜ್ಞಾನಯೋಗಿಗಳಲ್ಲದೆ ಹೋದ್ರು ಕೂಡ ಉಳಿದ ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚು ಜ್ಞಾನಕ್ಕೆ ಒತ್ತು ಕೊಡುವವರು ಏನಿರ್ತಾರೆ ಅವರನ್ನೇ ಈ ಕರ್ಮಯೋಗಿಗಳಾದ ಮನುಷ್ಯರಲ್ಲಿರುವ ಜ್ಞಾನಯೋಗಿಗಳು ಅಂತ ಹೇಳಬೇಕು. ಅವ್ರಿಗಿಂತ ಕೆಳಗೆ ಬರ್ತಾರೆ ಈ ಯೋಗ ಮಾರ್ಗಾವಲಂಬಿಗಳು. ಎಲ್ರಿಗೂ ಜ್ಞಾನ ಅಂತೂ ಬೇಕೇ ಬೇಕು, ಒಂದು ಕನಿಷ್ಠ ಪ್ರಮಾಣದ ಜ್ಞಾನ ಅಂತೂ ಎಲ್ರಿಗೂ ಬೇಕೇ ಬೇಕು. ಆ ಜ್ಞಾನವನ್ನು ಪಡೆಯದೆ ಯಾವ ಭಕ್ತಿಯಿಂದಲೂ ಯಾವ ಕರ್ಮದಿಂದಲೂ ಭಗವಂತ ನಮಗೆ ಸಿಗೋದಿಲ್ಲ. ಅದನ್ನು ಅನುವ್ಯಾಖ್ಯಾನದಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಭಕ್ತಿ ಆ ಜ್ಞಾನಂ ತಥೋ ಭಕ್ತಿ ತಥೋ ಭಕ್ತಿ ತತಶ್ಚ ಸ ಅಂತ. ಭಕ್ತಿ ಮತ್ತು ಜ್ಞಾನ ಇವೆಲ್ಲ ಒಂದೇ ನಾಣ್ಯದ ಎರಡೆರಡು ಮುಖ ಇದ್ದಂತೆ. ಒಂದಿಷ್ಟು ಭಕ್ತಿ ಮಾಡ್ತಾನೆ, ಜ್ಞಾನ ಅನ್ನೋ ಇನ್ನೊಂದು ಬೆಟ್ಟಲಿನ ಇರ್ತಾನೆ, ಅಲ್ಲಿಂದ ಮತ್ತೊಂದು ಬೆಟ್ಟಲಿಗೆ ಹೋಗ್ತಾನೆ, ಇನ್ನಷ್ಟು ಭಕ್ತಿ, ಅದರಿಂದ ಮುಂದಿನ ಮೆಟ್ಲು ಮತ್ತಷ್ಟು ಜ್ಞಾನ, ಹೀಗೆಲ್ಲ ಪಡಿತಾ ಹೋಗ್ತಾನೆ. ಹೀಗೆ ಭಕ್ತಿ ಜ್ಞಾನ ಅಂತ ಅನ್ನೋದು ಎಲ್ರಿಗೂ ಬೇಕು. ಆದರೂ ಕರ್ಮಯೋಗಿಗಳು ಅಂತ ಕರೆಸ್ಕೊಂಡಿರುವ ಮನುಷ್ಯರಲ್ಲಿಯೇ ಇದೊಂದು ವಿಭಾಗ. ಅವರು ಈ ಯೋಗವನ್ನೇ ಹೆಚ್ಚು ಅವಲಂಬಿಸ್ತಾರೆ ಅಂತ ಈಗ ಕಾಣಿಸ್ತದೆ. ಅದನ್ನೇ ಇಲ್ಲಿ ಈ ಶ್ಲೋಕಗಳಲ್ಲಿ ವರ್ಣನೆ ಮಾಡಿರೋದು. ವಾಯೋಶ್ಚ ಪ್ರಕೃತೇಶ್ಚೈವ ಪ್ರಕೃತೇರ್ವಿಷ್ಣೋ ಜಯೋ ಭಕ್ತೈವ ನಾನ್ಯಥ. ದತ್ತಾತ್ರೇಯ ಯೋಗ ಅಂತ ದತ್ತರೂಪನಾದ ಭಗವಂತ ರಚಿಸಿರುವಂತಹ ಒಂದು ಗ್ರಂಥ. ಅದರಲ್ಲಿ ಹೀಗೆ ಅದನ್ನು ವರ್ಣಿಸಿದ್ದಾರೆ. ವಾಯುವನ್ನ ಅಂದ್ರೆ ಪ್ರಾಣನನ್ನ, ಮತ್ತೆ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿಯನ್ನ, ಹಾಗೆ ವಿಷ್ಣುವನ್ನ, ಈ ಮೂವರನ್ನು ನಮಗೆ ಗೆಲ್ಲಿಕ್ಕೆ ಸಾಧ್ಯ ಇರುವುದು ಭಕ್ತಿಯಿಂದಲೇ. ಭಕ್ತಿ ಅಂತೂ ಬೇಕೇ ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣದ ಒಂದೊಂದು ಲೆವೆಲ್ಲಿನ ಭಕ್ತಿ ಅಷ್ಟೇ. ಹೀಗೆ ಅದನ್ನ ನಾವು ತಿಳ್ಕೊಳ್ಬೇಕು. ಸ್ವಾರಸ್ಯದ ಸಂಗತಿ ಅಂದ್ರೆ ಶ್ರೀಧರರು ಮತ್ತು ವೀರರಾಘವರು ಕೂಡ ಇದೇ ಮಾರ್ಗದ ಇದೇ ಅಭಿಪ್ರಾಯದಿಂದಲೇ ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟಾಂಗ ಯೋಗ ಮಾಡುವವರಿಗಿಂತ ಸಾಧಾರಣವಾದ ಆ ಅಷ್ಟಾಂಗ ಯೋಗಕ್ಕಿಂತ ಜ್ಞಾನ ಯೋಗ, ಭಗವಂತನ ಶ್ರವಣ ಮಾಡುವುದೇನಿದೆ ಹೆಚ್ಚಿಂದು ಅಂತಲೇ ಅವರು ಬರೆದಿದ್ದಾರೆ. ಮತ್ತಿಲ್ಲಿ ಸೇವಾ ಅಂತ ಬಂದಿದೆ. ಪಾನೇನತೆ ದೇವಕಥಾ ಸುಧಾಯ, ಅಲ್ಲೆಲ್ಲ ಭಗವಂತನ ಕಥಾಮೃತ ಪಾನ ಅಂತ ಬಂದಿದೆ. ಮುಂದಿನ 25ನೇ ಶ್ಲೋಕದಲ್ಲಿ ಯಾರು ಯೋಗವನ್ನು ಅವಲಂಬಿಸ್ತಾರೋ ಅವ್ರಿಗೆ ತೇಷಾಂ ಶ್ರಮಸ್ಯಾತ್, ಅವ್ರಿಗೆ ಶ್ರಮ ಆಗ್ತದೆ. ನತು ಸೇವೆಯ, ನಿನ್ನ ಸೇವೆಯಿಂದ ಶ್ರಮ ಆಗೋದಿಲ್ಲ ಅಂತ ಬಂದಿದೆ. ಹಾಗಾದ್ರೆ ಅದು ಸೇವಾ ಅಂದ್ರೆ ಏನು? ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ. ಅದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಶ್ರವಣಂ ಮನನಂ ಚೈವ, ಶ್ರವಣಂ ಮನನಂ ನಿಧಿಧ್ಯಾಸನಮೇವ ಚ ಪರೇ ಗುರೌ ಚ ಯಾ ಭಕ್ತಿ ಪರಿಚರ್ಯಾದಿಕಂ ಹರೇಹೇ ಏಷಾ ಸೇವೇತಿ ಸಂಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ಇದು ಸೇವಾ ಅಂತ. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಶ್ರವಣ ಮಾಡಿದ್ದನ್ನು ಮನನಕ್ಕೆ ಒಳಪಡಿಸಬೇಕು, ಅದನ್ನು ಮುಂದೆ ಧ್ಯಾನದಲ್ಲಿ ಕಾಣುವ ಪ್ರಯತ್ನ ಮಾಡಬೇಕು. ಗಾಯತ್ರಿ ಮೊದಲಾದ ಕೃಷ್ಣ ಮಂತ್ರ ಮೊದಲಾದ ಮಂತ್ರಗಳ ಮೂಲಕ ಭಗವಂತನನ್ನು ಧ್ಯಾನಿಸುವಾಗ ಶ್ರವಣ ಮಾಡಿದ್ದನ್ನ, ಮನನ ಮಾಡಿದ್ದನ್ನ ಅಲ್ಲಿ ಕಾಣುವ ಪ್ರಯತ್ನ ಪಡಬೇಕು. ಮುಂದೆ ಪರೇ ಗುರೌಚ ಯಾ ಭಕ್ತಿ, ಪರಮಪುರುಷನಾದ ಭಗವಂತನಲ್ಲಿ ಹಾಗೆ ಗುರುಗಳಲ್ಲಿ ಭಕ್ತಿ ಮಾಡಬೇಕು. ಪರಿಚರ್ಯಾರಿಕಂ ಹರೇಹೆ, ಗುರುಗಳ ಸೇವಾ, ಭಗವಂತನ ಸೇವೆಯನ್ನು ಕೂಡ ಪರಿಚರ್ಯ ಅಂದರೆ ಕೆಲವು ಬಾರಿ ಅವರ ಆ ದೇವ ಮಂದಿರದ ಸ್ವಚ್ಛತೆ ಮತ್ತೆ ಗುರುಗಳಿಗೆ ದೈಹಿಕವಾಗಿ ಏನಾದರೂ ಸೇವಾದ ಅವಶ್ಯಕತೆ ಇದ್ದರೆ ನಾವು ಸಣ್ಣವರಾದವರು, ಅವ್ರ ಶಿಷ್ಯರಾದವರು ಗುರುಗಳ ಸೇವಾ ಮಾಡಿದ್ರಿಂದ ಆ ಗುರುಗಳ ಸಮಯದ ಉಳಿತಾಯ ಆಗಿ ಅದರಿಂದ ಅವರಿಗೆ ಹೆಚ್ಚು ಶ್ರವಣ ಮನನಕ್ಕೆ ಅನುಕೂಲ ಆಗುವಂತಿದ್ರೆ ಅಂಥ ಪರಿಚರ್ಯ ಮಾಡಬೇಕು. ಏಷಾ ಸೇವೇತಿ ಸಂಪ್ರೋಕ್ತ, ಇದಕ್ಕೆ ಸೇವಾ ಅಂತಾರೆ. ಈಗೆಲ್ಲ ನಮ್ಮಲ್ಲಿ ಸೇವಾ ಅಂತಂದ್ಬಿಟ್ರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗುವುದು, ಅಲ್ಲಿರೋ ಯಾವುದೋ ಒಂದು ವೃಂದಾವನ, ಮತ್ತೊಂದು ಯಾವುದೋ ದೇವತಾ ವಿಗ್ರಹ, ಅಲ್ಲಿ ಹೋಗಿ ಆ ಕ್ಷೇತ್ರದ ನಿಯಮಗಳಿಗನುಸಾರವಾಗಿ ಇಷ್ಟು ಪ್ರದಕ್ಷಿಣೆಗಳು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತು ಒಂದು ಹೊತ್ತಿನ ಊಟ, ಇದು ಸೇವಾ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಲ್ಲೇ ಕೆಲವು ಪಾರಾಯಣಗಳನ್ನು ಮಾಡುವುದು ಅಂತ. ಮುಖ್ಯವಾಗಿ ಅರ್ಥರಹಿತವಾದ ಪಾರಾಯಣ ಮಾಡುವುದಕ್ಕಿಂತ ಅರ್ಥಾನುಸಂಧಾನ ರಹಿತವಾದ ಪಾರಾಯಣ, ಅದು ಮಹಾಭಾರತ ಇರಲಿ, ಭಾಗವತ ಇರಲಿ, ಮತ್ತೇನೇ ಇರಲಿ, ವೇದಗಳಿರಲಿ, ಅಂತಹ ಪಾರಾಯಣಕ್ಕಿಂತ ಅರ್ಥಾನುಸಂಧಾನ ಪೂರ್ವಕವಾದಂತಹ ಸ್ವಾಧ್ಯಾಯ ಕೂತ್ಕೊಂಡು ಓದೋದು ನಾವು, ಅಥವಾ ಇನ್ನೊಬ್ಬರಿಗೆ ಪ್ರವಚನ ಮಾಡುವುದು ಏನಿದೆ ಅದೇ ಮುಖ್ಯವಾದಂತಹ ಸೇವಾ. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು ಮೊದಲಾದ ಎಲ್ಲರಿಗೂ
ಜಯತೀರ್ಥರು ಮೊದಲಾದವರು ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುವಂತಹ ಸೇವಾ ಅಂದರೆ ಅದೇ. ಅಲ್ಲಿ ದೇಹವನ್ನು ದಂಡಿಸಿ ಒದ್ದೆ ವಸ್ತ್ರಗಳನ್ನು ಉಟ್ಕೊಂಡು ಪ್ರದಕ್ಷಿಣೆ ಹಾಕುವುದು ಇತ್ಯಾದಿಗಳೇನಿವೆ ಅವು ಎರಡನೇ ತರಗತಿಯ ಸೇವಾ. ಇದೊಂದು ಸೇವಾ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಆದ್ರಿಂದಲೇ ಎಲ್ಲೇ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಅಲ್ಲಿ ಆಯಾ ಮಹನೀಯರು ರಚಿಸಿರುವ ಗ್ರಂಥಗಳನ್ನು ಅಲ್ಲಿ ಕುತ್ಕೊಂಡು ಓದಬೇಕು. ಅನುಕೂಲ ಇದ್ದರೆ ಪ್ರವಚನ ಇತ್ಯಾದಿಗಳನ್ನು ಮಾಡಬೇಕು. ಆ ಥರ ಮಾಡಿದ್ರಿಂದ ಅದು ತುಂಬ ದೊಡ್ಡ ಸೇವಾ ಅಂತ ಕರೆಸ್ಕೋತದೆ. ಇದು ಇಲ್ಲಿ ಹೀಗೆ ಬಂದಿದೆ ಅಲ್ಲ, ಇದನ್ನೇ ಭಗವದ್ಗೀತಾದಲ್ಲಿ ಕೂಡ 8ನೇ ಅಧ್ಯಾಯದಲ್ಲಿ 10ನೇ ಸ್ಕಂದದಲ್ಲಿ ಇದನ್ನ ವರ್ಣನೆ ಮಾಡಿದ್ದಾರೆ. 8ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಅದನ್ನು ವರ್ಣಿಸ್ತಾರೆ. ಅದನ್ನು ಕೂಡ ನಾವು ನೋಡಬೇಕು. ಕೆಲವರು ಈ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡುವಾಗ, ಕೆಲವರು ಅಂದರೆ ಬೇರೆ ಯಾರನ್ನೋ ನಾನು ಹೇಳ್ತಾ ಇಲ್ಲ, ನಮ್ಮವರೇ ಭಾಗವತದ ಈ ಶ್ಲೋಕಗಳನ್ನು ನೋಡುವಾಗ, ವ್ಯಾಖ್ಯಾನ ಮಾಡುವಾಗ, ಭಾಗವತ ತಾತ್ಪರ್ಯವನ್ನು ಇದನ್ನು ಗಮನಿಸುವಾಗ ಇದೇ ಶ್ಲೋಕಗಳಿಗೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ಗಮನಿಸದೆ ಅದರ ಮಹತ್ವವನ್ನು ಕಳೆದು ಬಿಡ್ತಾರೆ. ಅದೊಂದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತದೆ. ಆ 9ನೇ 10ನೇ ಶ್ಲೋಕಗಳು 8ನೇ ಅಧ್ಯಾಯದಲ್ಲಿ, ಅಲ್ಲಿ 10ನೇ ಶ್ಲೋಕದಲ್ಲಿ ಪ್ರಯಾಣ ಕಾಲೇ ಮನಸಾಚರೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ ಅಂತ ಹೀಗೆ ಬಂದಿದೆ. ಅಲ್ಲಿ ಆಚಾರ್ಯರ ಭಾಷ್ಯ ಇದೆ. ಶ್ವಾಸ ನಿರೋಧ ರೂಪವಾದಂತಹ ಒಂದು ಯೋಗ, ಈ ಯೋಗಾನುಷ್ಠಾನ ಮಾಡುವವರು ಹೇಗೆ ಮರಣ ಹೊಂದುತ್ತಾರೆ ಅಂತ ಅದನ್ನೆಲ್ಲ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ನೋಡಿದರೆ ನಿತ್ಯ ಕರ್ತವ್ಯದಲ್ಲಿ ಆಚಮ್ಯ ಪ್ರಾಣಾನಾಯಮ್ಯ ಅಂತ ಪ್ರಾಣಾಯಾಮ ಅಂತ ಅನ್ನೋದು ಎಲ್ರಿಗೂ, ಆ ಒಂದು ಬೇಸಿಕ್ ಪ್ರಾಣಾಯಾಮ ಅಂತ ಅನ್ನೋದು ಎಲ್ರಿಗೂ ಬೇಕೇ ಆಗ್ತದೆ. ಆದರೆ ಅದನ್ನೂ ಮೀರಿ ಪ್ರಾಣಾಯಾಮವನ್ನೇ ಯೋಗವನ್ನೇ ಹೆಚ್ಚು ಅವಲಂಬಿಸಿ ಸಾಧನೆ ಮಾಡುವವರು ಕೆಲವರು ಇರ್ತಾರೆ. ಅವ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ವಾಯುಜಯಾದಿ ರಹಿತಾನಾಮಪಿ ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪೂರ್ಣಾನಾಂ ಭವತ್ಯೇವ ಮುಕ್ತಿ. ಬಹಳ ಕಷ್ಟಪಟ್ಟು ಪ್ರಾಣಾಯಾಮ ಇತ್ಯಾದಿಗಳನ್ನೇ ಪ್ರಧಾನವಾಗಿ ಅವಲಂಬಿಸದೇ ಹೋದ್ರೂ ಜ್ಞಾನಭಕ್ತಿ ವೈರಾಗ್ಯ ಸಂಪನ್ನರಾದವರಿಗೆ ಮುಕ್ತಿ ಆಗೇ ಆಗ್ತದೆ. ಯೋಗಾನುಷ್ಠಾನದಲ್ಲಿಯೇ ಹೆಚ್ಚು ತೊಡಗಿದವರಿಗೆ, ಜ್ಞಾನ ಕಡಿಮೆ ಇದ್ರೂ ಯೋಗ ಸಾಮರ್ಥ್ಯದಿಂದ ಮನಸ್ಸು ಹತೋಟಿಗೆ ಬರ್ತದೆ, ಮುಕ್ತಿ ಆಗ್ತದೆ. ಕಥಂಚಿತ್ ಭವತೀತಿ ವಿಶೇಷ ಉತ್ತಂಚ ಭಾಗವತೆ ಅಂತ ಇವೆರಡು ಶ್ಲೋಕಗಳನ್ನು ಆಚಾರ್ಯರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ಮೋಕ್ಷ ಧರ್ಮ ಪರ್ವದ ಒಂದು ಮಾತನ್ನು ಕೂಡ ಶಾಂತಿ ಪರ್ವದಲ್ಲಿ 334ನೇ ಅಧ್ಯಾಯ ಅಲ್ಲಿ 44ನೇ ಶ್ಲೋಕದಲ್ಲಿ ಬರುವಂತ ಒಂದು ವಿಚಾರವನ್ನು ಹೇಳಿದ್ದಾರೆ. ಏತು ತದ್ಭಾವಿತಾ ಲೋಕಾಹ ಏಕಾಂತಿತ್ವಂ ಸಮಾಶ್ರಿತಾಹ ಏತದ್ ಅಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಭಗವಂತನ ಪ್ರಸಾದದಿಂದ ಅವನನ್ನು ಧ್ಯಾನಿಸುವಂಥ ಭಕ್ತರೇನಿರ್ತಾರೆ ಅವರಿಗೆ ಇತರರಿಗೆ ಸಿಗುವ ಮುಕ್ತಿಗಿಂತ ವಿಶೇಷವಾದ ಒಂದು ಮುಕ್ತಿ ಸಿಗ್ತದೆ. ಅಲ್ಲಿ ಅವರು ವ್ಯಾಪ್ತನಾದ ತೇಜೋರೂಪನಾದ ನಾರಾಯಣನನ್ನು ಪ್ರವೇಶ ಮಾಡ್ತಾರೆ ಅಂತ ಆ ಮೋಕ್ಷ ಧರ್ಮ ಪರ್ವದಲ್ಲಿ ಬರ್ತದೆ. ಇದು ಜ್ಞಾನ ಮಾರ್ಗಿಗಳನ್ನು ಉದ್ದೇಶಿಸಿ ಹೇಳಿದಂಥ ಮಾತಾಗಿದೆ. ಸಂಪೂರ್ಣಾನಾಂ ಮತ್ತೆ ವ್ಯಾಸಯೋಗ ಅಂತ ಮತ್ತೊಂದು ವೇದವ್ಯಾಸರು ರಚನೆ ಮಾಡಿದ ಯೋಗಶಾಸ್ತ್ರ, ಅದರಲ್ಲಿರುವ ಮಾತನ್ನು ಹೇಳ್ತಾರೆ. ಸಂಪೂರ್ಣಾನಾಂ ಭವೇನ್ ಮೋಕ್ಷೋ ವಿರಕ್ತಿ ಜ್ಞಾನಭಕ್ತಿಭಿಃ ನಿಯಮೇನ ತಥಾಪಿ ಈರಜಯಾದಿಯುತ ಯೋಗಿನಾಂ ವಶ್ಯತ್ವಾನ್ ಮನಸಸ್ತ್ವೀಷತ್ ಪೂರ್ವಮಪ್ಯಾಪ್ಯತೆ ಧ್ರುವಂ. ಈ ಯಾರು ತಮ್ಮ ಯೋಗ್ಯತಾನುಸಾರವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂಥವರಿಗೆ ನಿಶ್ಚಯವಾಗಿ ಮೋಕ್ಷ ಆಗ್ತದೆ, ಇಲ್ಲ ಅಂತಲ್ಲ. ಆದರೆ ಪ್ರಾಣಾಯಾಮಾದಿಗಳನ್ನು ಯಾರು ಯೋಗಿಗಳು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಬೇಗ ಆಗ್ತದೆ. ಯಾವತ್ತೂ ಕೂಡ ಸೃಷ್ಟಿಯ ನಿಯಮ ಇದು, ಯಾವುದು ಬೇಗ ಆಗಿರ್ತದೋ ಅದರಲ್ಲಿ ಗುಣಮಟ್ಟ ಕಡಿಮೆ ಇರ್ತದೆ. ಬೇಗ ಆಗುವ ಮುಕ್ತಿಯಲ್ಲಿ ಸುಖ ಕಡಿಮೆ ಇರ್ತದೆ, ಜ್ಞಾನವೂ ಕಡಿಮೆ ಇರ್ತದೆ. ಜ್ಞಾನ ಕಡಿಮೆ ಇರೋದ್ರಿಂದ ಸುಖ ಕಡಿಮೆ ಆಗಿರ್ತದೆ. ಅಲ್ಲಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಸಾಧನೆ ಮಾಡಿಕೊಂಡು ಆ ಮೂಲಕ ಮುಕ್ತಿಯನ್ನು ಪಡೆದವರಿಗೆ ಸ್ವಲ್ಪ ವಿಳಂಬವಾಗಿ ಮುಕ್ತಿ ಆಗಬಹುದು. ಆದರೆ ಅದು ಹೆಚ್ಚಿನ ಜ್ಞಾನದ ಫಲ ಆದ್ದರಿಂದ ಹೆಚ್ಚಿನ ಮುಕ್ತಿ ಅಲ್ಲಿ ಆಗ್ತದೆ. ಅದಲ್ಲದೇ ಹಠಯೋಗ ಇತ್ಯಾದಿಗಳನ್ನು ಸಾಧನೆ ಮಾಡುವವರಿಗೆ
ಸ್ವಲ್ಪ ಕಷ್ಟ ಆಗ್ತದೆ ಸಾಧನೆ, ಬೇಗ ಆಗಬಹುದು ಆದ್ರೆ ಕಷ್ಟ ಆಗ್ತದೆ ಅಂತ ಅದನ್ನ ತಾತ್ಪರ್ಯ ಹೇಳ್ತಾರೆ. ಅಂತೂ ಸಾಧಕರು ಎರಡು ಥರ ಇರ್ತಾರೆ. ಕೆಲವರು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಅವಲಂಬಿಸಿರುವವರು, ಕೆಲವರು ಪ್ರಾಣಾಯಾಮವನ್ನೇ ಹೆಚ್ಚು ಅವಲಂಬಿಸುವವರು. ಎರಡನೇ ಮಾರ್ಗದಿಂದ ಶೀಘ್ರ ಬ್ರಹ್ಮಪ್ರಾಪ್ತಿ ಏನೋ ಆಗ್ತದೆ, ಆದರೆ ಅದರಿಂದ ಶ್ರಮ ಹೆಚ್ಚು, ಫಲ ಕಡಿಮೆ. ಮೊದಲನೇ ಮಾರ್ಗಕ್ಕೆ ಶ್ರಮ ಕಡಿಮೆ, ಆದರೆ ಫಲವೂ ಉತ್ಕೃಷ್ಟ. ಸ್ವಲ್ಪ ವಿಳಂಬ ಆಗಬಹುದು ಮೋಕ್ಷ, ಆದರೆ ವಿಳಂಬ ಆಗ್ತದೆ ಅಂತ ನಾವು ಮನುಷ್ಯ ಚಡಪಡಿಸಬಾರದು. ಅದಕ್ಕೆ ಬೇಕಾದ ಸಾಧನೆಯನ್ನು ಅವನು ಮಾಡಿಯೇ ಬಿಡಬೇಕು ಅಂತ ಅಲ್ಲಿ ಗೀತಾ ಭಾಷ್ಯದಲ್ಲಿ ಆ 8ನೇ ಅಧ್ಯಾಯದ ಶ್ಲೋಕಗಳಲ್ಲಿ ಈ ವಿಷಯ ಬಂದಿದೆ. ಹೀಗಿದು ಎರಡು ಥರದ ಸಾಧಕರ ವರ್ಣನೆ ಅಂತ ಅನ್ನೋದನ್ನು ಗಮನಿಸಬೇಕು. ಅದನ್ನು ಬಿಟ್ಟು ಕೇವಲ ಭಾಗವತ ತಾತ್ಪರ್ಯಕ್ಕೆ ಅರ್ಥ ಹೇಳೋದು ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಕೂಡ ಹಾಗೆ ಅರ್ಥ ವರ್ಣನೆ ಮಾಡ್ತಾರೆ. ಅದನ್ನು ಕೂಡ ನಾವೀಗ ಇಲ್ಲಿ ನೋಡಬೇಕು. ಈಗಾಗಲೇ ನಾನು ಹೆಚ್ಚಿನ ಅರ್ಥಗಳನ್ನೆಲ್ಲ ಅಲ್ಲಿ ಹೇಳಿ ಆಯಿತು. ದ್ವಿವಿಧ ಸಾಧನ, ದ್ವಿವಿಧ ಉಪಾಸನ ಅಂತ ಹೇಳ್ತಾರೆ ವಿಜಯಧ್ವಜರು. ಒಂದು ಧ್ಯಾನ ರೂಪವಾದ್ದು, ವೇದಾಂತ ಶಾಸ್ತ್ರದ ಶ್ರವಣ ರೂಪವಾದದ್ದು ಮತ್ತೊಂದು. ಅಲ್ಲಿ ಮೊದಲನೇದೇನಿದೆ ಈ ಯೋಗ ರೂಪವಾದದ್ದು, ಅದು ಕ್ಲೇಶ ಸಾಧ್ಯವಾದ್ದು, ಕಷ್ಟ. ಅದು ದ್ವಿತೀಯ ಸುಖ ಸಾಧ್ಯ, ಅನಾಯಾಸವಾಗಿ ಆಗ್ತದೆ. ಸ್ವಲ್ಪ ವಿಳಂಬ ಆಗಲಿ ಆದರೆ ಅನಾಯಾಸವಾಗಿ ಆಗ್ತದೆ ಅಂತ ಅದರ ತಾತ್ಪರ್ಯ ಹೇಳ್ತಾರೆ ವಿಜಯಧ್ವಜರು. ಯಾದವಾರ್ಯರ ವ್ಯಾಖ್ಯಾನದಲ್ಲೂ ಕೂಡ ವಾಯುಜಯಾದಿ ಯೋಗ ಪ್ರಧಾನಾನಾಂ, ಯಾರು ವಾಯುಜಯ ಮೊದಲಾದ ಯೋಗವನ್ನೇ ಹೆಚ್ಚು ಅವಲಂಬಿಸಿರ್ತಾರೆ ಅವರಿಗೆ ಶ್ರವಣಾದಿಗಳು ಸ್ವಲ್ಪ ಕಡಿಮೆ ಆಗ್ತವೆ. ಆದರೂ ಕೂಡ ಮನಸ್ಸು ಹತೋಟಿಗೆ ಬರುವುದರಿಂದ ಶೀಘ್ರವಾಗಿ ಮುಕ್ತಿ ಆಗ್ತದೆ. ಶೀಘ್ರ ಮುಕ್ತೇ ಪ್ರಮಾಣ ಪ್ರಸಿದ್ಧತ್ವ ಅಂತಾರೆ ಯಾದವಾರ್ಯರು. ಅದು ಪ್ರಮಾಣ ಪ್ರಸಿದ್ಧ ಅಂದರೆ ಗೀತಾ ತಾತ್ಪರ್ಯದಲ್ಲಿ ಗೀತಾ ಭಾಷ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಪ್ರಮಾಣ ಪ್ರಸಿದ್ಧಿ ಅಂತ, 8ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಬಂದಿರುವಂತಹ ಪ್ರಮಾಣ ಪ್ರಸಿದ್ಧಿ ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ತೇಷಾಂ ಮುಕ್ತಿ ನ ಸಂಪೂರ್ಣ ಕಿಂತು ಅಲ್ಪ ಇವ. ಯಾರು ಯೋಗ ಮಾರ್ಗವನ್ನು ಅವಲಂಬಿಸಿರ್ತಾರೆ ಅವರಿಗೆ ಪೂರ್ಣವಾದ ಸುಖ ಅಲ್ಲಿ ಸಿಗೋದಿಲ್ಲ. ಎಷ್ಟು ಸಿಗಬೇಕಾಗಿತ್ತೋ ಜ್ಞಾನ ಮಾರ್ಗಿಗಳಿಗೆ ಎಷ್ಟು ಸಿಗ್ತದೋ ಅಷ್ಟು ಸಿಗೋದಿಲ್ಲ ಅಂತ ಹೀಗಾದರ ಅಭಿಪ್ರಾಯವನ್ನ ಯಾದವಾರ್ಯರು ಕೂಡ ಅಲ್ಲಿ ಹೇಳಿದ್ದಾರೆ. ಶ್ರೀಧರರು ಮತ್ತು ವೀರರಾಘವರು ಕೂಡ ಹೀಗೆ ಹೇಳ್ತಾರೆ ಅಂತ ಹೇಳಿದೆ ನಾನು. ಅದನ್ನು ಒಂದು ಸ್ವಲ್ಪ ಒಂದು ಸ್ಥೂಲವಾದ ಅವಲೋಕನ ಮಾಡಿ ಇವತ್ತಿನ ಈ ಭಾಗವನ್ನ ಸಮಾಪ್ತ ಮಾಡೋಣ. ಅಥ ಶಬ್ದೋ ಮಾರ್ಗಾಂತರಂ ದ್ಯೋತಯತಿ ಅಂತಾರೆ. ಇಲ್ಲಿ ಶ್ರೀಧರರೇ ಹೇಳ್ತಾರೆ ಹಾಗೆ. 25ನೇ ಶ್ಲೋಕದಲ್ಲಿ ಹೇಳಿರುವುದು ಇದು ಮಾರ್ಗಾಂತರ. ಆತ್ಮ ಸಮಾಧಿ ಅಂದ್ರೆ ತನ್ನಲ್ಲಿ ಸಮಾಧಿ, ಮನಸ್ಸನ್ನ ನೆಡುವುದು. ಅದೇ ಅಂಥದೊಂದು ಉಪಾಯ. ಆ ಉಪಾಯದ ಮೂಲಕ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡುವವರಿಗೆ ತೇಷಾಂ ಶ್ರಮ ಸ್ಯಾತ್, ಶ್ರಮ ಆಗ್ತದೆ. ಶ್ರಮೇಣ ಮೋಕ್ಷ ಸ್ಯಾತ್, ಯೋಗ ಮಾರ್ಗಾವಲಂಬಿಗಳಿಗೆ ಶ್ರಮದಿಂದ ಮೋಕ್ಷ. ಆದರೆ ತೇ ಸೇವಯಾತೋ ಅನಾಯಾಸೇನೇವ ಮೋಕ್ಷ. ಇದನ್ನ ಶ್ರೀಧರರು ಕೂಡ ಬರೆದಿದ್ದಾರೆ. ಸೇವಾ ಅಂದ್ರೆ ಏನು? ಸತ್ಸಂಗ ರೂಪ, ತ್ವತ್ಕಥಾ ಶ್ರವಣ ರೂಪಾಚ. ಸತ್ಸಂಗ ಮಾಡಬೇಕು, ಸಜ್ಜನರ ಜ್ಞಾನಿಗಳ ಸಂಘ ಮಾಡಬೇಕು, ಅವ್ರು ಹೇಳುವ ತತ್ವವನ್ನ ಶ್ರವಣ ಮಾಡಬೇಕು ಅಂತಲೇ ಅದರ ತಾತ್ಪರ್ಯ ಇದೆ. ಇದು ಶ್ರೀಧರರು ಬರೆದಿರುವಂತಹ ವಿಚಾರ. ವೀರರಾಘವರು ಕೂಡ ಪರಮಾತ್ಮ ವಿಷಯಕ ಸಮಾಧಿ, ಆ ಯೋಗದ ಬಲದಿಂದ ಪರಿಪಕ್ವವಾದವರು ಬಲಿಷ್ಠವಾದ ಪ್ರಕೃತಿಯನ್ನೇನು ಗೆಲ್ಲುತ್ತಾರೆ. ಜಿತೇಂದ್ರಿಯ ಪುರುಷಂ ಪರಮಪುರುಷಂ ತಾಮೇವ ಪ್ರಾಪ್ನುವಂತೆ. ಆದರೆ ಅವರಿಗೆ ಶ್ರಮ ಆಗ್ತದೆ. ಯಾಕೆಂದ್ರೆ ಅಷ್ಟಾಂಗಯುಕ್ತ ಭಕ್ತಿಯೋಗ ನಿಷ್ಠಾನಾಂ ಶ್ರಮ ಸ್ಯಾತ್. ಏಕೈಕಸ್ಯೈವ ದುಸ್ಸಂಪಾದತ್ವಾತ್. ಅಷ್ಟಾಂಗ ಯೋಗಗಳಲ್ಲಿ ಒಂದೊಂದನ್ನು ಅನುಸರಿಸುವುದೇ ಬಹಳ ಕಷ್ಟದ ಕೆಲಸ. ಆದ್ದರಿಂದ ಶ್ರಮ ಆಗ್ತದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ನಾವಿದನ್ನ ಗಮನಿಸಬೇಕು. ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರಲ್ಲ, ವಾಯೋಶ್ಚ ಪ್ರಕೃತಿಯಶ್ಚೈವ ಜಯೋ ಭಕ್ತೈವ ನಾನ್ಯಥ. ಎಷ್ಟು ಪ್ರಾಣಾಯಾಮ ಮಾಡಬೇಕೋ ಅಷ್ಟು ಮಾಡಬೇಕು. ಸಂಧ್ಯಾ ವಂದನದಲ್ಲಿ ಒಂದು 5 ಬಾರಿ, ಉಳಿದೆಲ್ಲ ಕಡೆ ದೇವತಾರ್ಚನೆ, ಎಲ್ಲ ಕಡೆನೂ ಕೂಡ ಆಚಮ್ಯ ಪ್ರಾಣಾಯಾಮ ಅಂತ ಬರ್ತಾನೆ ಇರ್ತದೆ. ಆ ಪ್ರಾಣಾಯಾಮ ಮಾಡಬೇಕು, ಇಲ್ಲ ಅಂತಲ್ಲ. ಆದರೆ ಪ್ರಾಣಾಯಾಮವನ್ನೇ ಬಹಳ ಅವಲಂಬಿಸುವುದಕ್ಕಿಂತ
ಜ್ಞಾನ ಭಕ್ತಿ ಹೀಗೆ ಮೆಟ್ಟಿಲುಗಳನ್ನು ಏರ್ತಾ ಏರ್ತಾ ಮುಂದುವರೆದ್ರೆ ಆದ್ರಿಂದ ಹೆಚ್ಚಿನ ಸಾಧನೆ ಆಗ್ತದೆ, ಹೆಚ್ಚಿನ ಸುಖ ಆಗ್ತದೆ ಅದರಿಂದ. ಹೀಗೆ ಭಕ್ತಿಯಿಂದ ಅದನ್ನು ಮಾಡಬೇಕು. ಜಯೋ ವಾಯೋಶ್ಚ ಪ್ರಕೃತಿಶ್ಚೈವ ಜಯೋ ಭಕ್ತೇವ ನಾನ್ಯಥ, ಹೊರತು ಹಠದಿಂದ ಅದನ್ನು ಮಾಡುವುದಲ್ಲ. ಫಲ ಸಿಗಬಹುದು, ಕಡಿಮೆ ಫಲಕ್ಕೆ ಯಾಕೆ ಮನುಷ್ಯ ತೃಪ್ತನಾಗಬೇಕು? ಮಹಾಫಲವನ್ನು ಪಡೆಯುವ ಪ್ರಯತ್ನವನ್ನೇ ಮನುಷ್ಯ ಮಾಡಬೇಕು. ಜಯೋ ಭಕ್ತೇವ ನಾನ್ಯಥ ಅಂತ ಅಲ್ಲಿ ಅದು ವರ್ಣನೆ ಮಾಡಿದ್ದಾರೆ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲೇ ಒಂದೆರಡು ಕಡೆ ಆ ಸಂಗತಿ ಬಂದಿದೆ. ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರುವರ ಅಂತ. ಈ ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ, ಅವಸರದ ಸಾಧನೆಯಿಂದ ಏನು ಮುಕ್ತಿ ಪ್ರಾಪ್ತ ಆಗ್ತದಲ್ಲ ಅದು ನಮ್ಮ ಸ್ವರೂಪದ ಪೂರ್ಣ ಅಭಿವ್ಯಕ್ತಿ ಆಗೋದಿಲ್ಲ. ಅದರಿಂದ ಜಸ್ಟ್ ಪಾಸ್ ಆಗಿರ್ತಾನೆ. ಅಭಾವೋ ಜನನಸ್ಯವ, ಇನ್ನೆಂದು ಮತ್ತೆ ಪುನರ್ಜನ್ಮಕ್ಕೆ ಬರದೇ ಇರುವಂತಹ ಒಂದು ಸಾಧಾರಣವಾದ ಮುಕ್ತಿ ಅಷ್ಟೆ. ಇದು ಅಲ್ಪ ಪ್ರಯತ್ನದಿಂದ ಆಗುವ ಮುಕ್ತಿ. ತಥೋ ವೃದ್ಧಿ ಹೇತೋ ಸತ್ಸಂಗತಿರುವರ. ಆದ್ದರಿಂದ ನಮ್ಮ ಸ್ವರೂಪದ ಹೂವು ಸರಿಯಾಗಿ ಪೂರ್ಣವಾಗಿ ಅರಳಬೇಕು ಅಂತಿದ್ರೆ ಅದಕ್ಕಾಗಿ ವಿಶೇಷವಾದ ಸಾಧನೆಯನ್ನೇ ಮಾಡಬೇಕು, ಸತ್ಸಂಗತಿ ಮಾಡಬೇಕು. ಶ್ರವಣ ಮನನ ಅದೇ ಸತ್ಸಂಗತಿ ಅಂದ್ರೆ. ಅದನ್ನು ಮಾಡಿ ವಿಶೇಷ ಸಾಧನೆ ಮಾಡಿದರೆ ಅದರಿಂದ ಸ್ವರೂಪ ಪೂರ್ಣವಾಗಿ ಅಭಿವ್ಯಕ್ತ ಆಗ್ತದೆ. ಅದರಿಂದ ಹೆಚ್ಚು ಜ್ಞಾನ, ಹೆಚ್ಚು ಭಕ್ತಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಸತ್ಸಂಗತಿರುವರ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದೆರಡು ಕಡೆ ಆ ಸಂಗತಿ ಬಂದಿದೆ. ಇಲ್ಲೂ ಕೂಡ ಹಠಯೋಗವನ್ನು ಅವಲಂಬಿಸಿ ಪ್ರಕೃತಿಯನ್ನು ಗೆಲ್ಲುವುದಕ್ಕಿಂತ ಭಗವಂತನ ಭಕ್ತಿ ಮಾಡಿದ್ರಿಂದ ಪ್ರಕೃತಿಯನ್ನು ಗೆಲ್ಲುವುದೇನಿದೆ ಮತ್ತು ಹೆಚ್ಚು ಅದನ್ನು ಸುಲಭ ಆಗ್ತದೆ. ಪ್ರಕೃತಿಯ ಮೇಲಿನ ಹತೋಟಿ ಹೆಚ್ಚಾಗ್ತದೆ, ಅದರಿಂದ ಹೆಚ್ಚು ಜ್ಞಾನ ಬರ್ತದೆ, ಹೆಚ್ಚು ಭಕ್ತಿಯ, ಹೆಚ್ಚು ಸುಖ ಆಗ್ತದೆ ನಾಳೆ ಮುಕ್ತಿಯಲ್ಲಿ ಅಂತ ಅದರ ತಾತ್ಪರ್ಯ. ದತ್ತಾತ್ರೇಯ ಯೋಗ ಮೊದಲಾದ ಗ್ರಂಥಗಳು ಬೇರೆಯವರಿಗೆ ಸಿಕ್ಕಿಲ್ಲ. ಉಳಿದವರೆಲ್ಲ ಅರ್ಥ ಏನೋ ಹೇಳಿದ್ದಾರೆ, ಆದರೆ ಪ್ರಮಾಣ ಪುರಸ್ಸರವಾಗಿ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಈಶ್ವರ ಪ್ರಣಿಧಾನೇನ ಯೋಗೇನ ವಾ ಅಂಥೇಳಿ ಪಾತಂಜಲಿ ಯೋಗದಲ್ಲಿ ಹೇಳ್ತಾರೆ. ನೀವು ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕು ಅಂತಿದ್ರೆ ಒಂದಾ ಭಗವಂತನ ಅನುಗ್ರಹ ಸಂಪಾದನೆ ಮಾಡಬೇಕು, ಭಗವಂತನಲ್ಲಿ ಏಕಾಗ್ರತೆಯನ್ನು ಬೆಳೆಸ್ಕೋಬೇಕು, ಅಥವಾ ಯೋಗವನ್ನು ಮಾಡಬೇಕು ಅಂತ. ಬರೇ ಯೋಗವನ್ನು ಮಾಡಿ ಭಕ್ತಿಯೇ ಇಲ್ಲದೆ ಹೋದರೆ ಪ್ರಕೃತಿಯ ಮೇಲೆ ಹತೋಟಿ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಆದರೂ ಜ್ಞಾನ ಭಕ್ತಿ ಬೇಕೇ ಬೇಕು. ಅದರಲ್ಲೂ ಸ್ವಲ್ಪ ಜ್ಞಾನ, ಸ್ವಲ್ಪ ಭಕ್ತಿ, ಹೆಚ್ಚು ಯೋಗ, ಈ ಮಾರ್ಗದಿಂದಲೂ ಭಗವಂತ ಸಿಗ್ತಾನಾದ್ರೂ ಹೆಚ್ಚು ಜ್ಞಾನ, ಹೆಚ್ಚು ಭಕ್ತಿ, ಸೀಮಿತ ಸಂಖ್ಯೆಯಲ್ಲಿ ಯೋಗ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿದ್ರಿಂದ ಹೆಚ್ಚಿನ ಜ್ಞಾನ, ಹೆಚ್ಚಿನ ಮುಕ್ತಿ, ಹೆಚ್ಚಿನ ಸುಖ ಸಿಗ್ತದೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಹೀಗೆ ಈ 2 ಶ್ಲೋಕಗಳನ್ನು 25ನೇ ಶ್ಲೋಕದವರೆಗೆ ಇವತ್ತು ನೋಡಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂತು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.